ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದು ಬೆಂಗಳೂರಿನಲ್ಲಿರುವ ಬಹುತೇಕ ಸಾಫ್ಟ್ವೇರ್ ಕಂಪನಿಗಳು ಹೈದರಾಬಾದ್ನಲ್ಲಿರಬೇಕಾಗಿತ್ತು. ಆದರೆ ಅದೊಂದು ಎಡವಟ್ಟು ಎಲ್ಲವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿತ್ತು. ಅವಿಭಜಿತ ಆಂಧ್ರಪ್ರದೇಶದ ರಾಜಧಾನಿ ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಅನ್ನು ನೆಲೆನಿಲ್ಲಿಸುವ ಮೂಲಕ ಸೈಬರಾಬಾದ್ ನಿರ್ಮಾಣಕ್ಕೆ ಮುಂದಾಗಿದ್ದ ಚಂದ್ರಬಾಬು ನಾಯ್ಡುಗೆ ಆಘಾತ ಎದುರಾಗಿತ್ತು. ಮೊದಲ ಅಡಿಗಳನ್ನ ಹಾಕುವ ಮೊದಲೇ ವಿಘ್ನಗಳು ಆರಂಭವಾಗಿದ್ದವು. ಸಾಫ್ಟ್ವೇರ್ ಕಂಪನಿಗಳಿಗೆ ನೀಡಿದ್ದ ಕೃಷಿ ಭೂಮಿಯ ಬಗ್ಗೆ ಸಮಸ್ಯೆಗಳು ತಲೆದೂರಿ L&T, ಮೈಕ್ರೋ ಸೇರಿದಂತೆ ಅನೇಕ ಕಂಪನಿಗಳು ಹೈದರಾಬಾದ್ನಿಂದ ಹೊರನಿಂತಿದ್ದವು. ಆ ಸಮಯವನ್ನ ಬಳಸಿಕೊಳ್ಳೋದಕ್ಕೆ ಆ ಹೊತ್ತಿಗೆ ದೇಶದ ಎಲ್ಲ ಮುಖ್ಯಮಂತ್ರಿಗಳು ವಿಫಲವಾಗಿದ್ದರು. ಆದರೆ ಆ ಎಲ್ಲರ ನಡುವೆ ಅಂದುಕೊಂಡಂತೆ ಸಫಲತೆ ಕಂಡವರು ಅವರೊಬ್ಬರೇ. ಅದು ಕರ್ನಾಟಕ ರಾಜಕೀಯದ ಚಾಣಕ್ಯ SM ಕೃಷ್ಣ ಮಾತ್ರ. ಅವತ್ತು SM ಕೃಷ್ಣ ಮಾಡಿದ ಅದೊಂದು ನಿರ್ಧಾರದಿಂದ ಸಾಗರೋಪಾದಿಯಲ್ಲಿ ಸಾಫ್ಟ್ವೇರ್ ಕಂಪನಿಗಳು ರಾಜಧಾನಿ ಬೆಂಗಳೂರಿನ ಕದಬಡಿದಿದ್ದವು. ವಿಶ್ವದ ಶ್ರೇಷ್ಠ ಕಂಪನಿಗಳು ಬೆಂಗಳೂರಿನಲ್ಲಿ ನೆಲೆ ನಿಲ್ಲುವ ಒಂದೇ ಒಂದು ಕಾರಣಕ್ಕೆ ಪೈಪೋಟಿಗಿಳಿದಿದ್ದವು. ನೋಡುತ್ತಿದ್ದಂತೆ ನಿವೃತ್ತರ ಸ್ವರ್ಗ, ಉದ್ಯಾನ ನಗರಿ ಎನಿಸಿಕೊಂಡಿದ್ದ ಬೆಂಗಳೂರು ಬಿಸಿನೆಸ್ ಹಬ್ ಆಗಿ ರೂಪುಗೊಂಡಿತ್ತು. ಅವತ್ತು SM ಕೃಷ್ಣ ಅವರ ಅದೊಂದು ನಿರ್ಧಾರದಿಂದ ಬೆಂಗಳೂರು ಇಂದು ರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಂಬಳ ನೀಡುವ ನಗರವಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಕೂಡ ಇಂದಿನ ಬೆಂಗಳೂರಿನ ಜೊತೆ ಪೈಪೋಟಿ ನಿಲ್ಲುವುದು ಸುಲಭವಾಗಿಲ್ಲ. ಹೀಗೆ ಬೆಂಗಳೂರಿನ ಎಲ್ಲಾ ಬೆಳವಣಿಗೆಗೆ ಕಾರಣವಾಗಿದ್ದು SM ಕೃಷ್ಣ ಮತ್ತು SM ಕೃಷ್ಣ ಮಾತ್ರ. ಬೆಂಗಳೂರನ್ನ ಸಿಂಗ್ಪುರ್ ಮಾಡುವ ಕನಸು ಬಿತ್ತಿದ್ದ SM ಕೃಷ್ಣ. ಕೃಷ್ಣರ ಈ ಕನಸಿನ ಹಿಂದಿರುವ ಆ ರಾಜಕಾರಣಿ ಯಾರು ಗೊತ್ತಾ? ಬೆಂಗಳೂರಿನ ಅಭಿವೃದ್ಧಿಗೆ ಸಾಫ್ಟ್ವೇರ್ ಜಗತ್ತಿನ ಆಗಮನ ಪೂರಕವಾಗಿದೆ ಅನ್ನೋದು ಎಷ್ಟು ಸತ್ಯವೋ, ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿ ಅನ್ನೋದು SM ಕೃಷ್ಣ ಅವರ ಬಹುದೊಡ್ಡ ಕನಸಾಗಿತ್ತು ಅನ್ನೋದು ಅಷ್ಟೇ ಸತ್ಯ. ಅದೇ ಕಾರಣಕ್ಕೆ ರಾಜಧಾನಿ ಬೆಂಗಳೂರನ್ನ ನೆರೆ ರಾಷ್ಟ್ರ ಸಿಂಗ್ಪುರ್ನಂತೆ ರೂಪಿಸಬೇಕು ಎನ್ನುವುದು ಕೃಷ್ಣರ ಕನಸಾಗಿತ್ತು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಕೃಷ್ಣರ ಅದೊಂದು ಅಭೂತಪೂರ್ವ ಕನಸಿನ ಹಿಂದೆ ಓರ್ವ ಅದ್ಭುತ ವಾಗ್ಮಿ, ರಾಜಕೀಯ ಧುರಿನ ನೆರಳಿದೆ. ಅದೇ ರಾಜಕಾರಣಿ SM ಕೃಷ್ಣ ರಾಜಕೀಯವಾಗಿ ಪ್ರಭಾವಿಸಿದವರು ಕೂಡ ಹೌದು. ಅಷ್ಟಕ್ಕೂ ಆ ರಾಜಕಾರಣಿ ಯಾರು ಗೊತ್ತಾ? ಅದು ಸಿಂಗ್ಪುರ್ನ ಮಾಜಿ ಪ್ರಧಾನಿ ಲಿ ಕ್ವಾನ್ ಯು. ಲಿ ಕ್ವಾನ್ ಯು ಸಿಂಗ್ಪುರ್ ವಿಶ್ವಮಟ್ಟದ ಮನ್ನಣೆ ದೊರಕಿಸಿಕೊಟ್ಟ ಮಹಾನ್ ನಾಯಕ. ಕೇವಲ 20 ವರ್ಷಗಳಲ್ಲಿ ಸಿಂಗ್ಪುರ್ನ ಭವ್ಯವಾಗಿ ಮರುನಿರ್ಮಾಣ ಮಾಡಿದ್ದ ಅದ್ಭುತ ನಾಯಕ. ಬೆಂಗಳೂರಿನ ಸಿಂಗ್ಪುರ್ನಂತೆ ಕಟ್ಟಬಹುದು ಎನ್ನುವ ಕಲ್ಪನೆ SM ಕೃಷ್ಣಗೆ ಮೂಡಿದ್ದರ ಹಿಂದಿರುವುದು ಸ್ಫೂರ್ತಿಯಾಗಿದ್ದು ಇದೇ ಲಿ ಕ್ವಾನ್ ಯು. ಬೆಂಗಳೂರಿಗೆ ಜಾಗತಿಕವಾಗಿ ಅಂಥದ್ದೊಂದು ಸ್ಥಾನವನ್ನು ಕಲ್ಪಿಸಿಕೊಡಬೇಕು ಎನ್ನುವ ಹಠ SM ಕೃಷ್ಣ ಅವರಿಗೆ ಮೂಡುವುದಕ್ಕೆ ಮತ್ತೊಂದು ಬಹುದೊಡ್ಡ ಕಾರಣವಿದೆ. ಆ ಕಾರಣ ಏನು ಗೊತ್ತಾ? ಅದುವರೆಗೂ ಕರ್ನಾಟಕದ ಸ್ಥಳೀಯ ಮಂತ್ರಿಗಳು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋದರೆ ಅವರನ್ನ ಮದರಾಸಿಗಳು ಅಂತಲೇ ಗುರುತಿಸಲಾಗುತ್ತಿತ್ತು. ತುಮ್ ಮದ್ರಾಸಿ ಹೇ ಕ್ಯಾ ಎನ್ನುತ್ತಿದ್ದರು. ಅದೊಂದು ಬೇಸರ SM ಕೃಷ್ಣರನ್ನ ಬಹುಕಾಲ ಕಾಡಿತ್ತು. ನಿಜ ಹೇಳಬೇಕು ಎಂದರೆ ಬೆಂಗಳೂರನ್ನ ಸಿಂಗ್ಪುರ್ನಂತೆ ಬಹುದೊಡ್ಡ ನಗರವನ್ನಾಗಿಸಬೇಕು, ರಾಷ್ಟ್ರದಲ್ಲಿ ಬೆಂಗಳೂರು ಬಹುದೊಡ್ಡ ನಗರವಾಗಿ ಗುರುತಿಸಿಕೊಳ್ಳುವಂತೆ ಮಾಡಬೇಕು ಎನ್ನುವ ಒತ್ತಾಸೆಗೆ ಸಾಫ್ಟ್ವೇರ್ ಜಗತ್ತು ಪೂರಕವಾಗಿ ಬಂದಿತ್ತು.